ಮೋದಿ ವರ್ಸಸ್ ನಾರ್ವೆ ಪತ್ರಕರ್ತೆಯ ಅಕೌಂಟ್ ಬ್ಲಾಕ್ ಯಾಕೆ? ನಾರ್ವೆ ಪತ್ರಿಕೆಯಲ್ಲಿ ಮೋದಿಯವರ ಹಾವಾಡಿಗ ಕಾರ್ಟೂನ್ ವಿವಾದ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಧ್ಯಮಗಳನ್ನ ಹಾಗೂ ಮುಕ್ತ ಪತ್ರಿಕಾಗೋಷ್ಠಿಗಳನ್ನು ಎದುರಿಸೋಕೆ ಹಿಂಜರಿಯುತ್ತಾರೆ ಅನ್ನೋ ಚರ್ಚೆ ಇವತ್ತಿನದಲ್ಲ. ಅವರು ಸತತ 3ನೇ ಬಾರಿಗೆ ಪ್ರಧಾನಿ ಪಟ್ಟಕ್ಕೆ ಏರಿದ್ರೂ ಈವರೆಗೂ ಒಂದೇ ಒಂದು ಮುಕ್ತ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಪತ್ರಕರ್ತರ ನೇರ ಪ್ರಶ್ನೆಗಳಿಗೆ ಉತ್ತರಿಸಿಲ್ಲ ಅನ್ನೋದು ವಾಸ್ತವ. ನಾರ್ವೆಯ ಓಸ್ಲೋದಲ್ಲಿ ನಡೆದ ಇತ್ತೀಚಿನ ಘಟನೆ ಮತ್ತು ಪತ್ರಕರ್ತೆ ಹೆಲ್ಲೆ ಲಿಂಗ್ ಅವರ ಖಾತೆಗಳ ಸಸ್ಪೆಂಡ್ ಆಗಿರುವಿಕೆಯ ಇಡೀ ವಿವಾದವನ್ನ ಪ್ರಧಾನಿಯವರಿಗೆ ಮಾಧ್ಯಮದ ಭಯ ಇದೆಯಾ ಅನ್ನೋ ಪ್ರಶ್ನೆಗಳನ್ನು ಮತ್ತೆ ಎತ್ತಾ ಇದೆ. ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶದ ಪ್ರಧಾನಿ, ಸತತ 3ನೇ ಬಾರಿಗೆ ದೇಶದ ಚುಕ್ಕಾಣಿ ಹಿಡಿದಿರುವಂತಹ ನಾಯಕ ನರೇಂದ್ರ ಮೋದಿ. ಆದರೆ ಅಧಿಕಾರ ತಮ್ಮದೇ ಕೈಯಲ್ಲಿದ್ರೂ ಮೋದಿಯವರ ರಾಜಕೀಯ ಜೀವನದ ಅತ್ಯಂತ ದೊಡ್ಡ ದುರ್ಬಲತೆ ಅಂತಂದ್ರೆ ಅದು ಮುಕ್ತ ಪತ್ರಿಕಾಗೋಷ್ಠಿ. ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಾಗಿನಿಂದ ಇಂದಿನವರೆಗೂ ಅವರು ಪತ್ರಕರ್ತರ ಮುಕ್ತ ಪ್ರಶ್ನೆಗಳಿಗೆ ವೇದಿಕೆಯೊಂದರಲ್ಲಿ ನೇರವಾಗಿ ಮುಖಾಮುಖಿಯಾಗಿಲ್ಲ. ಇಂತಹ ಸಂದರ್ಭದಲ್ಲಿ ನಾರ್ವೆಯ ಓಸ್ಲೋದಲ್ಲಿ ನಡೆದಂಥ ದ್ವಿಪಕ್ಷೀಯ ಮಾತುಕತೆ ನಂತರ ಎದ್ದಂಥ ವಿವಾದ ಮತ್ತು ಪತ್ರಕರ್ತೆ ಹೆಲ್ಲೆ ಲಿಂಗ್ ಅವರ ಸಾಮಾಜಿಕ ಜಾಲತಾಣಗಳ ನಿಷ್ಕ್ರಿಯತೆ ಭಾರತದ ಪ್ರಧಾನಿ ಪತ್ರಿಕೋದ್ಯಮಕ್ಕೆ ಹೆದರ್ತಾರಾ ಅನ್ನೋ ಬಗ್ಗೆ ಜಾಗತಿಕ ಚರ್ಚೆಯನ್ನ ಮುಂದಿಟ್ಟಿದೆ. ಹಾಗಾದ್ರೆ ಓಸ್ಲೋದಲ್ಲಿ ನಡೆದಿದ್ದೇನು? ಪ್ರಶ್ನೆಗೆ ಹೆದರಿ ಓಡಿ ಹೋದ ಪ್ರಧಾನಿ. ನಾರ್ವೆಯ ಓಸ್ಲೋದಲ್ಲಿ ನಾರ್ವೆ ಪ್ರಧಾನಿ ಜೋನಸ್ ಗಹರ್ ಸ್ಟೋರ್ ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಜಂಟಿ ಸುದ್ದಿಗೋಷ್ಠಿ ಆಯೋಜನೆಗೊಂಡಿತ್ತು. ಆದರೆ ಇದು ಕೇವಲ ಇಬ್ಬರು ನಾಯಕರು ತಮಗೆ ಸಿದ್ಧಪಡಿಸಿದಂಥ ಹೇಳಿಕೆಗಳನ್ನು ಓದಿ ಮುಗಿಸುವಂಥ ವೇದಿಕೆಯಾಗಿತ್ತೇ ವಿನಃ ಪತ್ರಕರ್ತರಿಗೆ ಪ್ರಶ್ನೆ ಕೇಳೋಕೆ ಅವಕಾಶ ಇರಲಿಲ್ಲ. ಸುದ್ದಿಗೋಷ್ಠಿ ಮುಗಿಸಿ ಇಬ್ಬರೂ ನಾಯಕರು ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾಗ ನಾರ್ವೆಯ ಪತ್ರಕರ್ತೆ ಹೆಲ್ಲೆ ಲಿಂಗ್ ಅವರು ಪ್ರಧಾನಿ ಮೋದಿ ಅವರನ್ನ ಕರೆದು, ಪ್ರಧಾನಿ ಮೋದಿಯವರೇ, ನೀವ್ಯಾಕೆ ಪತ್ರಕರ್ತರ ಪ್ರಶ್ನೆಗಳನ್ನ ಸ್ವೀಕರಿಸೋದಿಲ್ಲ ಅಂತ ನೇರವಾಗಿ ಅತ್ಯಂತ ಮುಜುಗರ ಉಂಟು ಮಾಡೋ ಪ್ರಶ್ನೆಯನ್ನ ಕೇಳ್ಬಿಟ್ರು. ಈ ಪ್ರಶ್ನೆಗೆ ಉತ್ತರಿಸಲಾಗದ ಪ್ರಧಾನಿ ಮೋದಿ ಮತ್ತು ನಾರ್ವೆ ಪ್ರಧಾನಿ ಇಬ್ರು ಸಹ ಅಲ್ಲಿಂದ ಮುಂದೆ ಸಾಗ್ತಾರೆ. ಆದ್ರೆ ಪತ್ರಕರ್ತೆ ಬಿಡ್ಲಿಲ್ಲ. ಲಿಫ್ಟ್ ಬಳಿಗೂ ಓಡ್ ಬಂದು ಪದೇ ಪದೇ ಇದೇ ಪ್ರಶ್ನೆಯನ್ನ ಕೇಳೋಕೆ ಪ್ರಯತ್ನಿಸಿದ್ರು. ಲಿಫ್ಟ್ ಬಾಗ್ಲು ಮುಚ್ಚೋವರೆಗೂ ಸಹ ಪ್ರಧಾನಿ ಅವರಿಂದ ಯಾವುದೇ ಉತ್ತರ ಬರಲಿಲ್ಲ. ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ನಾರ್ವೆ ಜಗತ್ತಿನಲ್ಲೇ ಮೊದಲ ಸ್ಥಾನದಲ್ಲಿದ್ದರೆ ಭಾರತ 157ನೇ ಸ್ಥಾನಕ್ಕೆ ಕುಸಿದಿದೆ ಅನ್ನೋದನ್ನ ನೆನಪಿಸಿದ ಹೆಲ್ಲೆ ಲಿಂಗ್ ಈ ವಿಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡ್ರು. ಇದು ಭಾರತದ ಪ್ರಧಾನಿ ದೇಶದ ಒಳಗಷ್ಟೇ ಅಲ್ಲ, ವಿದೇಶಿ ನೆಲದಲ್ಲೂ ಪತ್ರಕರ್ತರ ಸ್ವತಂತ್ರ ಪ್ರಶ್ನೆಗಳನ್ನು ಎದುರಿಸೋಕೆ ಹೆದರ್ತಾರೆ ಅನ್ನೋ ಟೀಕೆಗೆ ಪ್ರಬಲ ಪುರಾವೆಯಾಗಿ ಜಾಗತಿಕ ಮಟ್ಟದಲ್ಲಿ ಬಿಂಬಿತಾಯಿತು. ಈ ಘಟನೆ ನಂತರ ಭಾರತೀಯ ಸಾಮಾಜಿಕ ಜಾಲತಾಣ ಬಳಕೆದಾರರು ದೊಡ್ಡ ಸಂಖ್ಯೆಯಲ್ಲಿ ಹೆಲ್ಲೆ ಲಿಂಗ್ ಅವರ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಖಾತೆಗಳತ್ತ ಮುಖ ಮಾಡಿದ್ರು. ಭಾರತದಲ್ಲಿ ವರ್ಷಗಳಿಂದ ವಿರೋಧ ಪಕ್ಷಗಳು ಮತ್ತು ಸ್ವತಂತ್ರ ಮಾಧ್ಯಮಗಳು ಕೇಳ್ತಾ ಇದ್ದಂಥ ಪ್ರಶ್ನೆಯನ್ನ ವಿದೇಶಿ ಪತ್ರಕರ್ತೆಯೊಬ್ಬರು ನೇರವಾಗಿ ಕೇಳಿದ್ದನ್ನ ಕಂಡು ಭಾರತದ ಮುಕ್ತ ವಿಚಾರವಾದಿಗಳು ಮತ್ತು ಮೋದಿ ನೀತಿಗಳನ್ನು ವಿರೋಧಿಸ್ತಾ ಇದ್ದವರು ಆಕೆಯನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು. ಆಕೆಗೆ ಭಾರೀ ಪ್ರಶಂಸೆಯ ಮಹಾಪೂರವೇ ಹರಿದು ಬಂತು. ಅದೇ ಸಮಯದಲ್ಲಿ ಪ್ರಧಾನಿಯವರ ಬೆಂಬಲಿಗರು ಮತ್ತು ಆಡಳಿತ ಪಕ್ಷದ ಸೋಷಿಯಲ್ ಮೀಡಿಯಾ ಪಡೆಗಳು ಆಕೆಯ ಖಾತೆಗಳ ಮೇಲೆ ಮುಗಿಬಿದ್ದು ತೀವ್ರವಾದ ಬೈಗುಳ, ನಿಂದನೆ ಮತ್ತು ಟೀಕೆಗಳ ಸುರಿಮಳೆಯನ್ನ ಗೈದ್ರು. ಈ ಖಾತೆಗಳ ಮೂಲಕ ಲಕ್ಷಾಂತರ ಭಾರತೀಯರು ಆಕೆಯ ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಇದ್ರು. ಆಕೆಯ ಪೋಸ್ಟ್ಗಳ ಕೆಳಗೆ ಭಾರತದ ಪ್ರಜಾಪ್ರಭುತ್ವದ ಸ್ಥಿತಿಗತಿಯ ಬಗ್ಗೆ ತೀವ್ರವಾದ ವಿವಾದಗಳು ನಡೆದವು. ಆದರೆ ಇಷ್ಟೆಲ್ಲ ಸದ್ದು ಮಾಡಿದ ಬೆನ್ನಲ್ಲೇ ಹೆಲ್ಲೆ ಲಿಂಗ್ ಅವರ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಎರಡೂ ಮುಖ್ಯ ಖಾತೆಗಳನ್ನು ದಿಢೀರಂತ ಸಸ್ಪೆಂಡ್ ಮಾಡಲಾಯಿತು. ಈ ಘಟನೆ ನಂತರ ತಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಖಾತೆಗಳಿಗೆ ಲಾಗಿನ್ ಆಗೋಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೆಲ್ಲೆ ಲಿಂಗ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡ್ತಾರೆ. ಸ್ಕ್ರೀನ್ ಶಾಟ್ಸ್ಗಳನ್ನ ಹಂಚ್ಕೊಂಡಂತ ಇವರು ಪ್ರೆಸ್ ಸ್ವಾತಂತ್ರ್ಯಕ್ಕಾಗಿ ಸಣ್ಣ ಬೆಲೆ ಇದು ಅಂತ ಬರೀತಾರೆ. ಇದುವರೆಗೆ ಮೆಟಾ ಕಂಪನಿಯಿಂದ ಯಾವುದೇ ಅಧಿಕೃತ ಪ್ರತಿಕ್ರಿಯೆ ಬಂದಿಲ್ಲ. ಹೆಲ್ಲೆ ಅವರು ಎಕ್ಸ್ನಲ್ಲಿ ಸಕ್ರಿಯರಾಗಿದ್ದು ಇವರು ತಮ್ಮ ಖಾತೆಗಳನ್ನು ಮರಳಿ ಪಡೆಯುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಈ ಬೆಳವಣಿಗೆ ಅತ್ಯಂತ ಆಘಾತಕಾರಿಯಾಗಿದ್ದು ಪ್ರಭುತ್ವದ ವಿರುದ್ಧ ಅಥವಾ ಪ್ರಧಾನಿಯವರ ಇಮೇಜ್ಗೆ ಧಕ್ಕೆ ತರುವಂತಹ ಧ್ವನಿಗಳನ್ನು ಡಿಜಿಟಲ್ ಜಗತ್ತಿನಲ್ಲಿ ಹೇಗೆ ವ್ಯವಸ್ಥಿತವಾಗಿ ಅಡಗಿಸಲಾಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಯಿತು. ಭಾರತೀಯ ನೆಟ್ಟಿಗರು ಆಕೆಯ ಜೊತೆಗೆ ಸಂಪರ್ಕದಲ್ಲಿದ್ದಂಥ ಏಕೈಕ ಕೊಂಡಿಯನ್ನ ಕತ್ತರಿಸುವಂಥ ಉದ್ದೇಶದಿಂದ ಸರ್ಕಾರದ ಪರವಾಗಿ ಕೆಲಸ ಮಾಡುವಂಥ ಸೋಷಿಯಲ್ ಮೀಡಿಯಾ ಐಟಿ ಸೆಲ್ಗಳು ವ್ಯವಸ್ಥಿತವಾಗಿ ಮಾಸ್ ರಿಪೋರ್ಟಿಂಗ್ ಮಾಡಿ ಆಕೆಯ ಖಾತೆಗಳನ್ನು ಬ್ಲಾಕ್ ಮಾಡಿಸಿದೆ ಅನ್ನೋ ಗಂಭೀರ ಆರೋಪಗಳು ಕೇಳಿಬಂತು. ಪ್ರಶ್ನೆ ಕೇಳುವ ಪತ್ರಕರ್ತರನ್ನ ದೇಶದ ಒಳಗೆ ತನಿಖಾ ಸಂಸ್ಥೆಗಳ ಮೂಲಕ ಹೆದರಿಸುವಂತ ವ್ಯವಸ್ಥೆ ವಿದೇಶಿ ಪತ್ರಕರ್ತರ ವಿಷಯದಲ್ಲಿ ಅವರ ಸೋಷಿಯಲ್ ಮೀಡಿಯಾ ಧ್ವನಿಯನ್ನು ಅಡಗಿಸುವ ಮಟ್ಟಿಗೆ ಕೆಲಸ ಮಾಡಿದೆ ಅನ್ನೋ ಚರ್ಚೆ ಈಗ ತೀವ್ರವಾಗ್ತಾ ಇದೆ.
ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ್ರೂ ಮಾಧ್ಯಮಗಳ ಕುರಿತಾದ ಅವರ ಧೋರಣೆ ಮಾತ್ರ ಕೇವಲ ಒನ್ ವೇ ಟ್ರಾಫಿಕ್ ಆಗಿನೇ ಉಳಿದಿದೆ. ಅವರು ರೇಡಿಯೋದಲ್ಲಿ ಮನ್ ಕಿ ಬಾತ್ ಮಾತಾಡ್ತಾರೆ, ತಮಗೆ ಬೇಕಾದ ಹಾಗೂ ತಾವೇ ಸಿದ್ಧಪಡಿಸಿಕೊಂಡಂಥ ಪ್ರಶ್ನೆಗಳನ್ನು ಕೇಳುವ ಕಾರ್ಪೊರೇಟ್ ಮಾಧ್ಯಮಗಳ ಪತ್ರಕರ್ತರಿಗೆ ಮಾತ್ರ ಸಂದರ್ಶನವನ್ನು ಕೊಡ್ತಾರೆ. ಆದರೆ ಪತ್ರಕರ್ತರು ತಮಗೆ ಇಷ್ಟ ಬಂದ ಪ್ರಶ್ನೆಗಳನ್ನು ಕೇಳಬಹುದಾದ ಮುಕ್ತ ಪತ್ರಿಕಾಗೋಷ್ಠಿಯಿಂದ ಯಾವಾಗಲೂ ಇವರು ದೂರನೇ ಉಳಿತಾರೆ. ಸೊ ಪ್ರಜಾಪ್ರಭುತ್ವದ 4ನೇ ಸ್ತಂಭವಾದಂಥ ಮಾಧ್ಯಮಗಳಿಗೆ ಉತ್ತರದಾಯಿಯಾಗೋಕೆ ಹೆದರುವಂಥ ನಾಯಕ ನಿಜವಾದ ಅರ್ಥದಲ್ಲಿ ಪ್ರಜಾಪ್ರಭುತ್ವದ ನಾಯಕನಾಗೋಕೆ ಸಾಧ್ಯ ಇಲ್ಲ ಅನ್ನೋದು ರಾಜಕೀಯ ವಿಶ್ಲೇಷಕರ ಸ್ಪಷ್ಟ ಅಭಿಪ್ರಾಯ. ಜಗತ್ತಿನ ದೊಡ್ಡ ನಾಯಕರು ನಿರಂತರವಾಗಿ ಕಠಿಣ ಪತ್ರಿಕಾಗೋಷ್ಠಿಗಳನ್ನು ಎದುರಿಸುವಾಗ ಭಾರತದ ಪ್ರಧಾನಿ ಮಾತ್ರ ಇದರಿಂದ ಓಡ್ ಹೋಗ್ತಾ ಇರೋದು ಅವರ ಆಂತರಿಕ ಭಯವನ್ನು ಎತ್ತಿ ತೋರಿಸುತ್ತೆ. ಇಷ್ಟೆಲ್ಲ ಮುಗಿದ ಮೇಲೆ ನಾರ್ವೆಯ ಪ್ರಮುಖ ದಿನಪತ್ರಿಕೆಯಾದ ಆಫ್ಟನ್ ಪೋಸ್ಟನ್ ಬುಧವಾರ ಒಂದು ವ್ಯಂಗ್ಯ ಚಿತ್ರವನ್ನು ಪ್ರಕಟಿಸಿತು. ಅದರಲ್ಲಿ ಮೋದಿಯವರನ್ನ ಹಾವಿನ ಆಕಾರದಲ್ಲಿರುವಂತಹ ಇಂಧನ ಪಂಪ್ನ ಪೈಪ್ ಎದುರು ಪುಂಗಿ ಊದ್ತಾ ಇರುವಂತಹ ಹಾವಾಡಿಗನಂತೆ ಚಿತ್ರಿಸಲಾಯಿತು. ಜೊತೆಗೆ ಆ ಲೇಖನಕ್ಕೆ ಒಬ್ಬ ಕುತಂತ್ರಿ ಮತ್ತು ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡುವಂತಹ ವ್ಯಕ್ತಿ ಅಂತ ಶೀರ್ಷಿಕೆಯನ್ನು ಕೊಡಲಾಯಿತು. ಸೊ ಪಾಶ್ಚಿಮಾತ್ಯ ಮಾಧ್ಯಮಗಳು ಭಾರತವನ್ನು ಚಿತ್ರಿಸುತ್ತಿರುವಂತಹ ಈ ಶೈಲಿ ತೀವ್ರ ಆಕ್ರೋಶಕ್ಕೆ ಗುರಿಯಾಗಿದ್ರು ಸಹ ಇದರ ಇನ್ನೊಂದು ಮುಖ ಅಂತಂದ್ರೆ ಭಾರತದ ಇಂದಿನ ರಾಜಕೀಯ ವ್ಯವಸ್ಥೆಯ ಮೇಲಿನ ಹತಾಶೆ. ಭಾರತದ ಪ್ರಧಾನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾನೊಬ್ಬ ಶಕ್ತಿಶಾಲಿ ನಾಯಕ ಅಂತ ಬಿಂಬಿಸಿಕೊಳ್ಳೋಕೆ ಪ್ರಯತ್ನಿಸ್ತಾ ಇದ್ರು ಸ್ವತಂತ್ರ ಪತ್ರಿಕೋದ್ಯಮನ ಎದುರಿಸೋಕೆ ಅವರಲ್ಲಿ ಧೈರ್ಯ ಇಲ್ಲ ಅನ್ನೋದನ್ನ ಈ ಪಾಶ್ಚಿಮಾತ್ಯ ಮಾಧ್ಯಮಗಳು ಇಂತಹ ವ್ಯಂಗ್ಯದ ಮೂಲಕ ಚುಚ್ಚಿ ತೋರಿಸ್ತಾ ಇದೆ. ಓಸ್ಲೋದ ಘಟನೆ, ಪತ್ರಕರ್ತೆಯ ಖಾತೆಗಳ ನಿಷ್ಕ್ರಿಯತೆ ಮತ್ತು ನಾರ್ವೆಯ ಪ್ರತಿಕ್ರಿಯೆಯ ವ್ಯಂಗ್ಯ ಚಿತ್ರ ಇವೆಲ್ಲವೂ ಸಹ ಸಾರ್ತಾ ಇರೋದು ಒಂದೇ ಸತ್ಯವನ್ನ. ಅದೇನು ಅಂತಂದ್ರೆ ಪ್ರಶ್ನೆಗಳನ್ನ ಕೇಳೋದು ಪತ್ರಿಕೋದ್ಯಮದ ಮೂಲ ಧರ್ಮ. ಆದರೆ 3ನೇ ಬಾರಿಗೆ ಪ್ರಧಾನಿಯಾದರೂ ಆ ಧರ್ಮವನ್ನು ಎದುರಿಸುವಂಥ ಧೈರ್ಯ ಮಾತ್ರ ಭಾರತದ ಪ್ರಧಾನ ಪೀಠಕ್ಕೆ ಇನ್ನೂ ಬಂದಿಲ್ಲ ಅನ್ನೋದು ಈ ಇಡೀ ವಿದ್ಯಮಾನದಿಂದ ಜಗತ್ತಿನ ಎದುರು ಸಾಬೀತಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.